ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ತ್ರಿಪದಾಂ ಉಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಮಹರ್ಷಿ ವಾಲ್ಮೀಕಿ ಪ್ರಣೀತ ಶ್ರೀಮದ್ ರಾಮಾಯಣದ ಸುಂದರ ಕಾಂಡದಲ್ಲಿ ರಾವಣನ ಪ್ರೇರಣೆಯಿಂದ ಬಂದ ಪ್ರಹಸ್ತ ಪುತ್ರನಾದ ಜಂಬುಮಾಲಿ ಎಂಬುವನು ಹನುಮಂತನಿಂದ ಹತನಾದುದು ಎಂಬ 44ನೆಯ ಸರ್ಗಕ್ಕೆ ಸ್ವಾಗತ. ಅನಂತರದಲ್ಲಿ ಮಹಾಬಲಾಢ್ಯನಾಗಿಯೂ ದೊಡ್ಡ ಕೋರೆ ದಾಡೆಯುಳ್ಳವನಾಗಿಯೂ ಇದ್ದ ಪ್ರಹಸ್ತ ಪುತ್ರನಾದ ಜಂಬುಮಾಲಿ ಎಂಬುವನು ರಾಕ್ಷಸ ಪ್ರಭುವಾದ ರಾವಣನ ಆಜ್ಞೆಯ ಮೇಲೆ ಧನುರ್ಧಾರಿಯಾಗಿ ಹೊರಟನು. ಆ ರಾಕ್ಷಸನು ಮೊದಲೇ ಬಹಳ ಪ್ರಚಂಡನು, ಮಹಾಕಾಯವುಳ್ಳವನು, ಯುದ್ಧದಲ್ಲಿ ಎಂತವರಿಗೂ ದುರ್ಜಯನು. ಇದರ ಮೇಲೆ ಯುದ್ಧಕ್ಕೆ ಹೊರಟಾಗ ಈತನಿಗೆ ಕೊರಳಲ್ಲಿ ಕೆಂಪು ಹೂವಿನ ದಂಡೆ, ನಡುವಿಗೆ ಸುತ್ತಿದ ಕೆಂಪಾದ ಪಟ್ಟಮಡಿ, ತಲೆಯಲ್ಲಿ ದೊಡ್ಡ ಹೂಮುಡಿ, ಕಿವಿಯಲ್ಲಿ ಅಂದವಾದ ಕರ್ಣಕುಂಡಲಗಳು, ಕಣ್ಣಿನಲ್ಲಿ ಕೋಪದಿಂದ ತೊಳೆಯುವ ಕರಿಯಾಲಿಗಳು, ಕಾಡುಗಿಚ್ಚಿನಿಂದ ಬೆಂದ ತ್ರಿಕೂಟ ಪರ್ವತದಂತೆ ಕಪ್ಪಾದ ಮೈ, ಮಹಾಮೇಘದಂತೆ ದೊಡ್ಡ ಆಕೃತಿ, ಉದ್ದವಾದ ತೋಳುಗಳು, ದಪ್ಪ ತಲೆ, ಉಬ್ಬಿದ ಕೊರಳು, ನೀರಿದ ಕೋರೆ ದಾಡೆಗಳು, ಅಗಲವಾದ ಬಾಯಿ. ಇದಲ್ಲದೆ ಆ ರಾಕ್ಷಸನ ಗತಿ ವೇಗವನ್ನಾಗಲಿ, ಅವನ ಯುದ್ಧೋತ್ಸಾಹವನ್ನಾಗಲಿ, ಅವನ ಬಲವನ್ನಾಗಲಿ, ಅವನ ಆರ್ಭಟವನ್ನಾಗಲಿ ಇಷ್ಟೆಂದು ನಿರ್ಣಯಿಸುವುದಕ್ಕಿಲ್ಲ. ಇಂತಹ ಘೋರ ರಾಕ್ಷಸನು ಇಂದ್ರನ ವಜ್ರಾಯುಧದಿಂದ ಹೊರಟ ಸಿಡಿಲಿನಂತೆ ಮಹಾಧ್ವನಿಯಿಂದ ಸಿಂಹನಾದವನ್ನು ಮಾಡುತ್ತಾ ಅತಿ ವೇಗದಿಂದ ಹೊರಟು ಬಂದನು. ಇವನು ರಾಜಗೃಹದಿಂದ ಹೊರಟು ಬರುತ್ತಿರುವಾಗಲೇ ಇಂದ್ರ ಧನುಸ್ಸಿನಂತೆ ಕಾಂತಿ ವಿಶಿಷ್ಟವಾಗಿಯೂ ಮಹತ್ತಾಗಿಯೂ ಉತ್ತಮ ಬಾಣಗಳನ್ನು ಪ್ರಯೋಗಿಸುವುದಕ್ಕೆ ತಕ್ಕುದಾಗಿಯೂ ಸಿಡಿಲಿನಂತೆ ಮಹಾಧ್ವನಿಯುಳ್ಳದ್ದಾಗಿಯೂ ಇದ್ದ ಒಂದು ದೊಡ್ಡ ಬಿಲ್ಲನ್ನೆತ್ತಿ ಹಿಡಿದು ಆಗಾಗ ಅದರ ನಾಣನ್ನು ಮಿಡಿದು ಸಂಕಾರ ಮಾಡುತ್ತಾ ವೇಗದಿಂದ ಸಾಗಿ ಬರುತ್ತಿದ್ದನು. ಆ ಧನುಸ್ಸಿನ ದೊಡ್ಡ ಟಂಕಾರ ಧ್ವನಿಯಿಂದಲೇ ಸಮಸ್ತ ದಿಕ್ಕುಗಳು ವಿದಿಕ್ಕುಗಳು ಆಕಾಶವು ತುಂಬಿದಂತಾಯಿತು. ಮಹಾ ತೇಜಸ್ವಿಯಾದ ಈತನು ಕೆಂಪಾದ ಕವಚವನ್ನು ಧರಿಸಿ ಬರುತ್ತಿರುವಾಗ ಸಂಜೆ ಗೆಂಪಿನಿಂದ ಕೂಡಿ ಉದಿಸಿ ಬರುತ್ತಿರುವ ಸೂರ್ಯನಂತೆ ತೋರುತ್ತಾ ದೂರದಿಂದಲೇ ಹನುಮಂತನನ್ನು ನೋಡಿ ಎಲಾ ನಿಲ್ಲು ನಿಲ್ಲು ಎಂದು ಕೂಗುತ್ತಾ ಬಂದನು. ಈ ರಾಕ್ಷಸನು ಹೇಸರಗತ್ತೆಯನ್ನು ಕಟ್ಟಿದ ರಥದ ಮೇಲೆ ಕುಳಿತು ವೇಗದಿಂದ ತನಗೆ ಇದಿರಾಗಿ ಬರುವುದನ್ನು ಕಂಡು ಹನುಮಂತನು ತನಗೆ ತಕ್ಕ ವೈರಿಯು ಸಿಕ್ಕಿದನೆಂದು ಸಂತೋಷಗೊಂಡು ಆಗಲೇ ಒಂದು ಸಿಂಹನಾದವನ್ನು ಮಾಡಿದನು. ಇಷ್ಟರಲ್ಲಿ ಮಹಾಬಾಹುವಾದ ಜಂಬುಮಾಲಿಯು ಮುಂದೆ ಬಂದು ತೋರಣದ ಬಾಗಿಲಿನ ತೊಲೆಯ ಮೇಲೆ ಕುಳಿತು ಸಂತೋಷದಿಂದ ಸಿಂಹನಾದ ಮಾಡುತ್ತಿದ್ದ ಆ ದೊಡ್ಡ ಕಪಿಯನ್ನು ನೋಡಿ ಕೋಪಗೊಂಡು ಆಗಲೇ ಅವನನ್ನು ತೀಕ್ಷ್ಣ ಬಾಣಗಳಿಂದ ಹೊಡೆಯಲಾರಂಭಿಸಿದನು. ಅರ್ಧ ಚಂದ್ರ ಬಾಣದಿಂದ ಆ ಕಪಿಯ ಮುಖಕ್ಕೆ ಗುರಿಯಿಟ್ಟು ಹೊಡೆದನು. ದೊಡ್ಡ ಅಲಗಿನ ಒಂದು ಬಾಣವನ್ನು ಅದರ ತಲೆಗೆ ಹೊಡೆದನು. 10 ಬಾಣಗಳನ್ನು ಆ ಕಪಿಯ ತೋಳುಗಳಿಗೆ ಬಿಟ್ಟನು. ಸಹಜವಾಗಿಯೇ ಕೆಂಪಾದ ಹನುಮಂತನ ಮುಖವು ಈ ಬಾಣಹತಿಯಿಂದ ಉಂಟಾದ ಗಾಯದಿಂದ ಮತ್ತಷ್ಟು ಕೆಂಪಾಗಿ ಶರತ್ಕಾಲದಲ್ಲಿ ಚಂದ್ರ ಕಿರಣದಿಂದ ವ್ಯಾಪ್ತವಾದ ಅರಳಿದ ಕಮಲದಂತೆ ಶೋಭಿಸಿತು. ಮತ್ತು ರಕ್ತಧಾರೆಯಿಂದ ತೊಯ್ದ ಆ ಮಹಾಕಪಿಯ ಮುಖವು ಆಕಾಶದಲ್ಲಿ ರಕ್ತ ಚಂದನ ಬಿಂದುಗಳಿಂದ ಕೂಡಿದ ರಕ್ತೋತ್ಪಲದಂತೆ ಕಾಣಿಸುತ್ತಿತ್ತು. ಆ ರಾಕ್ಷಸನ ಬಾಣಹತೆಯಿಂದ ಹನುಮಂತನಿಗೆ ಬಹಳವಾದ ಕೋಪವು ಹುಟ್ಟಿತು. ಆಗ ಬಲಾಢ್ಯನಾದ ಹನುಮಂತನು ತನ್ನ ಪಕ್ಕದಲ್ಲಿದ್ದ ಒಂದು ದೊಡ್ಡ ಕಲ್ಲು ಬಂಡೆಯನ್ನು ನೋಡಿ ಅದನ್ನೇ ಕಿತ್ತುಕೊಂಡು ಜಂಬುಮಾಲಿಯ ಮೇಲೆ ವೇಗದಿಂದ ಬೀಸಿದನು. ಇದನ್ನು ನೋಡಿ ಜಂಬುಮಾಲಿಯು 10 ಬಾಣಗಳಿಂದ ಅದನ್ನು ಭೇದಿಸಿ ಬಿಟ್ಟನು. ಚಂಡ ಪರಾಕ್ರಮಿಯಾದ ಹನುಮಂತನು ತನ್ನ ಪ್ರಯತ್ನವು ವಿಫಲವಾದುದನ್ನು ನೋಡಿ ಸಮೀಪದಲ್ಲಿದ್ದ ಒಂದು ದೊಡ್ಡ ಮರವನ್ನು ಕಿತ್ತುಕೊಂಡು ಅದನ್ನು ರಾಕ್ಷಸನ ಮೇಲೆ ಬೀಸಿ ಬಡಿಯುವುದಕ್ಕಾಗಿ ಕೈಯಿಂದೆತ್ತಿ ತಿರುಗಿಸುತ್ತಿದ್ದನು. ಹೀಗೆ ಮಹಾಬಲಾಢ್ಯನಾದ ಆ ಕಪಿಯು ಮರವನ್ನೆತ್ತಿ ತಿರುಗಿಸುತ್ತಿರಲು ಅದನ್ನು ನೋಡಿ ವೀರ್ಯವಂತನಾದ ಜಂಬುಮಾಲಿಯು ಆಗಲೇ ಅನೇಕ ಬಾಣಗಳನ್ನು ಅವನ ಮೇಲೆ ಪ್ರಯೋಗಿಸುತ್ತಾ 4 ಬಾಣಗಳಿಂದ ಆ ಸಾಲ ವೃಕ್ಷವನ್ನು ತುಂಡು ಮಾಡಿ ಕೆಡಹಿದನು. ಆ ಕಪಿಯ ಭುಜಕ್ಕೆ ಗುರಿಯಿಟ್ಟು 5 ಬಾಣಗಳನ್ನು ಬಿಟ್ಟನು. ಅವನ ಎದೆಗೆ 1 ಬಾಣವನ್ನು ಬಿಟ್ಟನು. ಅವನ ಸ್ತನ ಮಧ್ಯಕ್ಕೆ 10 ಬಾಣಗಳನ್ನು ಹೊಡೆದನು.
ಆಗ ಹನುಮಂತನು ತನ್ನ ಸರ್ವಾವಯವಗಳು ಬಾಣದಿಂದ ತುಂಬಿ ಹೋದುದನ್ನು ನೋಡಿ ಬಹಳ ಕೋಪಗೊಂಡವನಾಗಿ ತಿರುಗಿ ಆ ಬಾಗಿಲ ಗುಳಿಯನ್ನೇ ಕೈಗೆತ್ತಿಕೊಂಡು ವೇಗದಿಂದ ತಿರುಗಿಸಿದನು. ಹೀಗೆ ಬಲದಿಂದುಬ್ಬಿದ ಆ ವಾನರೋತ್ತಮನು ಆ ಬಾಗಿಲ ಗುಳಿಯನ್ನು ಮಹಾವೇಗದಿಂದ ತಿರುಗಿಸಿ ಜಂಬುಮಾಲಿಯ ಎದೆಗೆ ಗುರಿಯಿಟ್ಟು ಅದನ್ನು ಬೀಸಿಬಿಟ್ಟನು. ಹನುಮಂತನು ಆ ಪರಿಘವನ್ನು ಪ್ರಯೋಗಿಸಿದೊಡನೆ ಅಲ್ಲಿ ರಾಕ್ಷಸನ ತಲೆಯಾಗಲಿ, ಅವನ ತೋಳುಗಳಾಗಲಿ, ಅವನ ಮೊಣಕಾಲುಗಳಾಗಲಿ, ಅವನ ಬಿಲ್ಲಾಗಲಿ, ರಥವಾಗಲಿ, ರಥಾಶ್ವಗಳಾಗಲಿ, ಅವನ ಬಾಣವಾಗಲಿ ಕಾಣಿಸದಂತಾಯಿತು. ಈ ಹನುಮಂತನ ಪರಿಗ ಹತಿಯಿಂದ ಮಹಾಬಲಾಢ್ಯನಾದ ಜಂಬುಮಾಲಿಯು ಆಗಲೇ ಹತನಾಗಿ ನೆಲಕ್ಕೆ ಬಿದ್ದನು. ಅವನ ಮೈಮೇಲಿನ ಆಭರಣಗಳೆಲ್ಲವೂ ಪುಡಿ ಪುಡಿಯಾಗಿ ಬಿದ್ದವು. ಹೀಗೆ ಮಹಾಬಲಾಢ್ಯನಾದ ಕಿಂಕರರಂತೆಯೇ ಜಂಬುಮಾಲಿಯು ಹನುಮಂತನಿಂದ ಹತನಾದ ಸಂಗತಿಯನ್ನು ಕೇಳಿ ರಾವಣನಿಗೆ ಅತ್ಯಾಕ್ರೋಶ ಉಂಟಾಯಿತು. ಅವನ ಕಣ್ಣುಗಳು ಕೆಂಡದಂತೆ ಕೆಂಪಾದವು. ಹೀಗೆ ರಾವಣನು ಮಹಾಬಲನೆನಿಸಿದ ಪ್ರಹಸ್ತ ಕುಮಾರನು ಹತನಾದುದನ್ನು ಕೇಳಿ ಕೋಪದಿಂದ ಕಣ್ಣಾಲಿಗಳನ್ನು ತಿರುಗಿಸುತ್ತಾ ಆಗಲೇ ವೀರ್ಯದಲ್ಲಿಯೂ ಪರಾಕ್ರಮದಲ್ಲಿಯೂ ಮೇಲೆನಿಸಿಕೊಂಡ ಬೇರೆ 7 ಮಂದಿ ಮಂತ್ರಿಕುಮಾರರನ್ನು ಕರೆದು ಹನುಮಂತನೊಡನೆ ಯುದ್ಧಕ್ಕಾಗಿ ಕಳುಹಿಸಿದನು. ಇಲ್ಲಿಗೆ 44ನೆಯ ಸರ್ಗವು ಮುಗಿದುದು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.